ನೀವೆಲ್ಲ ಥರದ ಸೂಪನ್ನು ಕೂಡ ಕುಡಿದಿರ್ತೀರಿ. ಈ ಥರ ಒಂದು ಸೂಪ್ ಒಮ್ಮೆ ಕುಡಿದಿದ್ದೀರಾ ಅಂತೇಳಿ ನೋಡಿ. ಇವತ್ತು ನಾವು ಬಾಳೆದಂಡನ್ನು ಉಪಯೋಗಿಸಿಕೊಂಡು ಒಂದು ಸೂಪ್ ಹೇಗೆ ತಯಾರಿಸ್ಬೋದು ಅಂತ ಹೇಳೋದನ್ನು ಇವತ್ತು ನಾವು ಹೇಳಿಕೊಡ್ತಾ ಇದ್ದೇವೆ. ನಮಸ್ತೆ, ನಾನು ಆಶಾ ಚಂದ್ರಭಟ್. ಆಶಾಸ್ ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಆರೋಗ್ಯಕ್ಕೆ ಅತಿ ಉತ್ತಮವಾದ, ಬೇಸಗೆಗೆ ಅಗತ್ಯವಾದಂತಹ ತಂಪನ್ನು ಮಾಡುವಂತಹ ಶರೀರವನ್ನು, ಅಂತಹ ಒಂದು ಸೂಪನ್ನು ನಾವು ಮನೆಯಲ್ಲಿರುವ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಸುಲಭವಾಗಿ ಹೇಗೆ ತಯಾರಿಸ್ಬೋದು ಅಂತ ಹೇಳೋದನ್ನು ನಾವಿವತ್ತು ಹೇಳಿಕೊಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ಅದನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಬಹುಶಃ ಬಾಳೆ ಮರದ ಪರಿಚಯ ಇರದವರು ಯಾರೂ ಇರಲಿಕ್ಕಿಲ್ಲ. ಬಾಳೆಯ ಪೂರ್ತಿಯಾದ ಗಿಡ ನಮಗೆ ಪ್ರಯೋಜನಕ್ಕೆ ಬರ್ತದೆ. ಎಲೆ ನಮಗೆ ಊಟಕ್ಕೆ ಮತ್ತು ಬೇರೆ ಕಡುಬು ಎಲ್ಲ ಮಾಡಲಿಕ್ಕೆ ಬೇಕಾಗ್ತದೆ. ಹಾಗೆ ಈ ಥರ ನೋಡಿ, ಬಾಳೆಯನ್ನು ಗೊನೆಯನ್ನು ಕಡಿದ ನಂತರ ಈ ಥರ ಅದರ ಮಧ್ಯದಲ್ಲಿರುವ ಬೊಂಬೆಯನ್ನು ತೆಗೆದು ಅದರಿಂದ ಬೇರೆ ಬೇರೆ ಆದ ಖಾದ್ಯಗಳನ್ನು ನಾವು ತಯಾರಿಸ್ಬೋದು. ಬೇರೆ ಬೇರೆ ವೆರೈಟಿ ತೋರಿಸ್ತೇವೆ ನಾವು. ಇವತ್ತು ಸೂಪ್ ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಬಾಳೆಯ ಉಳಿದ ಪಾಠ ಹಗ್ಗ ಎಲ್ಲ ಮಾಡಲಿಕ್ಕೆ ಆಗ್ತದೆ ನಮಗೆ, ಮಲ್ಲಿಗೆ ಹೂವೆಲ್ಲ ಕಟ್ಟಲಿಕ್ಕೆ. ನಮಗೆ ಪದಾರ್ಥಕ್ಕೆ ಉಪಯೋಗ ಆಗೋದು ಈ ಮಧ್ಯದಲ್ಲಿರುವ ಈ ಬಾಳೆಯ ದಂಡು ಮಾತ್ರ. ನಾನಿಲ್ಲಿ ಒಂದು ಅರ್ಧ ಫೀಟ್ ಉದ್ದದ ಬಾಳೆಯ ದಂಡು ತಗೊಂಡಿದ್ದೇನೆ. ಇದರಲ್ಲಿ ಒಂದು 5 ರಿಂದ 6 ಕಪ್ ಸೂಪ್ ಆಗ್ತದೆ, ಹಾಗಾಗಿ ಇಷ್ಟು ಸಾಕು. ಇದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಫಸ್ಟಿಗೆ ಹೀಗೆ ರೌಂಡಾಗಿ ಹೆಚ್ಚಿಕೊಳ್ತೇನೆ, ಯಾಕೆಂದರೆ ಅದರಲ್ಲಿ ಒಂದು ನಾರಿನ ಅಂಶ ಇರ್ತದೆ, ಅದನ್ನು ತೆಗಿಬೇಕಾಗ್ತದೆ. ಇದು ತುಂಬ ಎಳೆಯದಾಗಿರುವ ಕಾರಣ ಅದರಲ್ಲಿ ನಾರಿನ ಅಂಶ ಸಿಗಲಿಲ್ಲ ನನಗೆ. ನೋಡಿ, ಈ ಥರದ್ದು ಮಾಡೋದರಿಂದ ಅದರಿಂದ ನಾರಿನ ಅಂಶ ತೆಗಿಬೋದು. ಅದರಲ್ಲಿ ಸಣ್ಣ ನೂಲಿನ ಥರ ಬರ್ತದೆ. ಒಂದು ಸ್ವಲ್ಪ ಬೆಳೆದಿದ್ರೆ ಸಿಗ್ತದೆ ಅದು. ಇದರಲ್ಲಿ ನನಗೆ ಸಿಗಲಿಲ್ಲ, ಹಾಗಾಗಿ ನಾನು ತೆಗಿಲಿಲ್ಲ. ಇದನ್ನು ಮತ್ತೆ ಪುನಃ ನಾವು ಸಣ್ಣದಾಗಿ ಕಟ್ ಮಾಡಿಕೊಳ್ಳುವ. ಎಷ್ಟು ಸಣ್ಣಕ್ಕೆ ಸಾಧ್ಯವೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿ, ಇಲ್ಲದಿದ್ದರೆ ಅದು ಕಸ ಥರ ನಮಗೆ ಸಿಗ್ತದೆ ಸೂಪಲ್ಲಿ. ಹಾಗಾಗಿ ಸಣ್ಣದಾಗಿ ಹೆಚ್ಚಿ 10 ನಿಮಿಷ ಅದನ್ನು ನೀರಲ್ಲಿ ಹಾಕಿಡಬೇಕು, ಅದರ ಕನರು ಹೋಗ್ಲಿಕ್ಕೆ ಅಂತೇಳಿ. ಆಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಎಣ್ಣೆ ಇಲ್ಲದೆ ಹುರಿತಾ ಇದ್ದೇನೆ ಇಲ್ಲಿ. ಇದು ಚಟ ಹೇಳುವವರೆಗೆ ಹುರಿದುಕೊಳ್ಳಿ. ಅದರ ಜೊತೆಗೇನೆ ಒಂದು ಅರ್ಧ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೇನೆ, ಹುರಿದ ಜೀರಿಗೆ. ಹಾಗೆ ಖಾರಕ್ಕೆ ಒಂದು ಸ್ವಲ್ಪ ಗಾಂಧಾರಿ ಮೆಣಸು ಹಾಕ್ಕೊಳ್ತೇನೆ. ಇಲ್ಲಿ ಪೆಪ್ಪರ್ ಕೂಡ ಹಾಕ್ಕೊಳ್ಬೋದು ಅಥವಾ ಹಸಿಮೆಣಸು ಕೂಡ ಹಾಕ್ಕೊಳ್ಬೋದು. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಳ್ಳಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೋದು. ನಾನಿಲ್ಲಿ ತುಂಡು ಮಾಡಿದ ಕಾಯಿ ಹಾಕಿದ ಕಾರಣ ಅದನ್ನು ಫಸ್ಟಿಗೆ ಹುಡಿ ಮಾಡಿಕೊಳ್ತಾ ಇದ್ದೇನೆ. ಈಗ ಬಾಳೆಯ ದಂಡನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಆಮೇಲೆ 1 ಕಪ್ಪಷ್ಟು ಮಜ್ಜಿಗೆ ಅಥವಾ ಮೊಸರು. ಮಜ್ಜಿಗೆ ಇಲ್ಲ ಅಂತಾದರೆ ಮೊಸರನ್ನು ಕಡಿಯುವಾಗಲೇ ಹಾಕ್ಬೋದು. ನಿಮ್ಮ ಹತ್ರ ಆಲ್ರೆಡಿ ಮಜ್ಜಿಗೆ ಉಂಟು ಅಂತಾದರೆ ಮೊಸರು ಇದಕ್ಕೆ ಹಾಕುವ ಅವಶ್ಯಕತೆ ಇಲ್ಲ. ನನ್ನ ಹತ್ರ ಮಜ್ಜಿಗೆ ಇಲ್ಲ, ಹಾಗಾಗಿ ನಾನು ಇದಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದೇನೆ. ಸಾಧಾರಣ 1 ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ. ಈಗ ಅದರ ಹುಳಿ ಹೊಂದಿಕೊಂಡು ಹಾಕಿ, ಚಪ್ಪೆ ಮೊಸರು ಅಂತಾದರೆ 2 ಕಪ್ ಹಾಕ್ಕೊಳ್ಬೋದು. ಜೀರಿಗೆ ಮೆಣಸು ಹಾಕ್ಕೊಂಡ್ರೂ ಕೂಡ ನೀವು ಒಂದು 4 ಕಾಳು ಪೆಪ್ಪರ್ ಕೂಡ ಹಾಕ್ಕೊಳ್ಬೋದು ಇದಕ್ಕೆ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಎಷ್ಟು ನುಣ್ಣಗೆ ಆಗ್ತದೆ ಅಷ್ಟು ನುಣ್ಣಗೆ ಅದನ್ನು ರುಬ್ಬಿಕೊಳ್ಳಿ. ನೋಡಿ, ಈ ಥರ ರುಬ್ಬಿ ಪೇಸ್ಟ್ ರೆಡಿ ಆಯಿತು. ಆಮೇಲೆ ನಿಮಗೆ ಅದು ಸೂಪ್ ಎಷ್ಟು ತೆಳ್ಳಗೆ ಬೇಕು ಅಂತ ಹೇಳೋದನ್ನು ನೋಡಿಕೊಳ್ಳಿ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ, ಅಥವಾ ಮಜ್ಜಿಗೆ ಕೂಡ ಹಾಕ್ಕೊಳ್ಬೋದು. ಮಜ್ಜಿಗೆ ಜಾಸ್ತಿ ಹಾಕಿದರೆ ಅದು ಮಜ್ಜಿಗೆ ಆಗ್ತದೆ, ಹಾಗಾಗಿ ನಾನು ನೀರು ಸೇರಿಸ್ಕೊಂಡಿದ್ದೇನೆ ಇಲ್ಲಿ. ನಮ್ಮ ಸೂಪ್ ರೆಡಿ ಆಯಿತು. ಈಗ ಒಂದು ಸಣ್ಣ ಬಾಳೆದಂಡನ್ನು ಪುನಃ ತಗೊಂಡು ಅದರಿಂದ ತುಂಬ ಸಣ್ಣ ಚೂರುಗಳನ್ನು, ನೋಡಿ ಎಷ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ ಅಂತ ಹೇಳಿಕೊಂಡು, ಸಣ್ಣ ಚೂರುಗಳನ್ನಾಗಿ ಮಾಡಿ ಒಂದು ಬೌಲಿಗೆ ನಾವು ಮಾಡಿ ಇಟ್ಟಂತಹ ಸೂಪ್ ಹಾಕ್ಕೊಳ್ಳಿ. ನನಗೆ ಮಜ್ಜಿಗೆ ಒಂದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ನಾನು ಪುನಃ 1 ಕಪ್ಪಷ್ಟು ಮಜ್ಜಿಗೆ ಸೂಪಿನ ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಆಮೇಲೆ ನಾವು ಏನು ತುಂಡು ಮಾಡಿ ಇಟ್ಕೊಂಡಿದ್ದೇವೆ ಆ ಬಾಳೆಯ ದಂಡನ್ನು ಹಾಕ್ಕೊಳ್ಬೋದು. ನೀರುಳ್ಳಿ ಇಷ್ಟಪಡುವವರು ನೀರುಳ್ಳಿ ಚೂರುಗಳನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಹಾಕಲಿಲ್ಲ, ನಿಮಗೆ ಬೇಕು ಅಂತಾದರೆ ಹಾಕ್ಕೊಳ್ಬೋದು. ಹಾಗೆ ಕೊತ್ತಂಬರಿ ಸೊಪ್ಪು ಬೇಕಾದರೆ ಕೊತ್ತಂಬರಿ ಸೊಪ್ಪು, ಮೆಂತೆ ಬೇಕಾದರೆ ಮೆಂತೆ ಸೊಪ್ಪು, ಪಾಲಕ್ ಸೊಪ್ಪು ಬೇಕಾದರೆ ಪಾಲಕ್ ಸೊಪ್ಪು, ನಿಮಗೆ ಯಾವುದು ಬೇಕು ಅದನ್ನು ಹಾಕ್ಕೊಳ್ಳಿ. ನಾನು ಅದು ಯಾವುದೇ ಟೇಸ್ಟ್ ಬೇಡ, ನನಗೆ ಬಾಳೆದಂಡ ಟೇಸ್ಟೇ ಬೇಕು ಪ್ಯೂರಾಗಿ ಅಂತೇಳಿ ನಾನೀಗ ಇದನ್ನು ಹಾಕಿದ್ದೇನೆ. ನೋಡಿ, ನಮ್ಮ ರುಚಿಯಾದ ಸೂಪು ರೆಡಿ ಆಯಿತು. ಈ ಬೇಸಿಗೆಯಲ್ಲಿ ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ, ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.